Watch full episodes on Jio Hotstar. ನೋಡಲ್ಲಿ ಅವನು ಎಷ್ಟು ಚೆನ್ನಾಗಿ ಹಾರ್ಮೋನಿಯಂ ನುಡಿಸ್ತಾನೆ. ಆ ಹಾರ್ಮೋನಿಯಂ ಏನಾದ್ರೂ ನಮ್ ಕೈ ಸೇರಿದ್ರೆ ನಾವು ತುಂಬಾ ಚೆನ್ನಾಗಿ ಹಣ ಮಾಡಬಹುದು. ಅವನು ಈ ಕಡೆನೇ ಬರ್ತಾ ಇದ್ದಾನೆ. ಅಯ್ಯೋ ಸಾಹೇಬ್ರೆ, ಈ ಮನೆ ಎಲ್ಲಿದೆ ಅಂತ ಹೇಳೋದಕ್ಕಾಗುತ್ತ? ನೀವು ನೇರವಾಗಿ ಹೋಗಿ, ಆಮೇಲೆ ಅಲ್ಲಿ ಬಲಕ್ ತಿರುಗಿ, ಮತ್ತೆ ಸೀದಾ ಹೋಗಿ, ಮತ್ತೆ ಬಲಕ್ ತಿರುಗಿ, ಮತ್ತೆ ಸೀದಾ ಹೋಗಿ. ಈ ರೀತಿ ತಿರುಗಿ ತಿರುಗಿ ಮತ್ತೆ ನಿಮ್ಮ ಹತ್ರನೇ ಬಂದ್ಬೀಳ್ತೇನೆ. ಹೌದು, ಆಮೇಲೆ ನಾನ್ ನಿಮ್ಮನ್ನ ಲೂಟಿ ಮಾಡ್ತೀನಿ. ಅಯ್ಯೋ, ನಮ್ಮ ಹಾರ್ಮೋನಿಯಮ್ಮನ್ನ ಬಿಟ್ಟು ಬಿಡಿ. ನಿಮ್ಮನ್ ಮರ್ಯಾದಸ್ತರು ಅಂತ ಅನ್ಕೊಂಡಿದ್ದೆ. ಅಯ್ಯೋ, ಯಾರಾದ್ರೂ ಕಾಪಾಡಿ, ಪೊಲೀಸ್ನ ಕರೀರಿ. ಅಂಕಲ್, ಹಾರ್ಮೋನಿಯಂನ ಬಿಟ್ಬಿಡಿ. ಏ ಮಗು, ನಿನ್ ದಾರಿ ನೋಡ್ಕೊ ಹೋಗು. ಮಗು ಅಂತ ಹೇಳ್ಬೇಡಿ ಅಂಕಲ್. ಶಿವ, ಶಿವ ಅಂತ ನನ್ನ ಹೆಸರು. ಹಿಂದೆ ನೋಡು ಮಗು. ಅಯ್ಯೋ, ನನ್ನ ಹಾರ್ಮೋನಿಯಂ. ಬಿಡ. ಅಯ್ಯೋ, ಕಾಪಾಡೆ. ಅಯ್ಯೋ, ನನ್ನ ಹಾರ್ಮೋನಿಯಂ. ಶಿವ, ವಾವ್! ಸೂಪರ್ ಶಿವ, ಸೂಪರ್. ಒಳ್ಳೆ ಮನೆ. ಅಯ್ಯ ಗುರೂಜಿ, ನೀವ್ ಏನಕ್ಕೆ ನೀವು ಬರ್ತಿದ್ದೀನಿ ಅಂತ ವಿಷಯ ನನಗೆ ಹೇಳಲಿಲ್ಲ. ನೀವ್ ಹೇಳಿದಿದ್ರೆ ನಾನ್ ನಿಮ್ಮನ್ನ ಸ್ಟೇಷನ್ ಹತ್ರ ಪಿಕಪ್ ಮಾಡ್ಕೊಂಡ್ ಬರ್ತಿದ್ದೆ. ಅಯ್ಯೋ ಶಿಷ್ಯ, ನನ್ನ ಹತ್ರ ಶಿವ ಇದ್ದ. ಅವನು ಗುಂಡಾಗಳಿಂದ ಕಾಪಾಡಿ ನನ್ನನ್ನ ಇಲ್ಲಿ ಕರ್ಕೊಂಡ್ ಬಂದ. ಶಿವ ಅಂತೂ ಮೊದ್ಲಿಂದಾನು ಬ್ರೇವ. ಶಿವ, ಇವರು ನಮಗ ಮ್ಯೂಸಿಕ್ ಟೀಚರ್. ನೀನು ಇವ್ರ ಜೋಡಿ ಒಂದ್ ಹಾಡ ಹೋಗ್ಬೇಕ. ಅದ್ ಪರವಾಗಿಲ್ಲ ಆಂಟಿ, ನನಗ್ ಸ್ವಲ್ಪ ಕೆಲ್ಸ ಇದೆ. ನಾನು ಈಗ್ಲೇ ಹೊರಡ್ತೀನಿ. ಬಾಯ್ ಅಂಕಲ್. ಬಾಯ್ ಗುರುಜಿ. ಗುರುಜಿ, ನೀವ್ ಕುಂದ್ರಿ, ನಾ ಹೋಗಿ ಚಾ ನಾಷ್ಟಾ ತರ್ತೀನಂತೆ. ನೀನು ತಿಂಡಿ ಕಾಫಿಯನ್ನ ಮಾಡು, ನಾನು ಮಾಡಿ ಮೇಲೆ ಹೋಗಿ ಹಾಡೋದನ್ನ ಪ್ರಾಕ್ಟೀಸ್ ಮಾಡ್ತೀನಿ. ತಾತಾಜಿ, ಇದೇನಿದು? ನೀವು ಹಾಡ್ದೇನೆ ಹಾಡು ಬರ್ತಾನೆ ಇದೆಯಲ್ಲ, ಆದ್ರೂ ಚೆನ್ನಾಗಿದೆ. ಹೇಗೆ? ನನಗೂ ಹಾಗೆ ಅನಿಸ್ತಾ ಇದೆ. ಈಗ ಶುರು ಮಾಡ್ತೀನಿ. ಇದು ನನ್ನ ಧ್ವನಿ ಅಲ್ಲ, ಬೇರೆ ಯಾರದೋ ಧ್ವನಿ. ಸರಿ ಗಮ ಪದ ನಿ ಸ, ಸರಿ ಗಮ ಪದ ನಿ ಸ, ಸಾ ರೆ ಗ
ಸಿಂಗರ್ ಇಲ್ಲಿರುವಾಗ ವೇದ ಸಿಟಿಯಲ್ಲಿ ಇನ್ನೊಬ್ಬ ಸಿಂಗರ ಅವನ್ ಯಾರಂತ ನೋಡ್ಲೇಬೇಕು. ಏಯ್ ನೀನ್ ಯಾರು? ತಾತ, ಇವರು ಸ್ವಾಮಿ ಅಂಕಲ್ನ ಮ್ಯೂಸಿಕ್ ಟೀಚರು. ಟೀಚರ್ ಆಗಿರ್ಲಿ ಅಥವಾ ಫ್ಯೂಚರ್ ಆಗಿರ್ಲಿ, ನಮ್ ಏರಿಯಾದಲ್ಲಿ ಈ ರೀತಿ ಹಾಡೋದಕ್ಕೆ ಅವನಿಗೆ ಎಷ್ಟು ಧೈರ್ಯ? ನನ್ನದು ಸ್ವರ ತಪ್ಪಿಲ್ಲ, ನಾನು ನನ್ನ ಸ್ವರಕ್ಕೆ ನಿಮ್ಮ ಜಿದ್ದಿ ಇದೆಯಾ? ನಾನು ಗುರು ಗುರು ಮುರಳೀಧರ ಸ್ವಾಮಿನಾಥ ಶ್ರೀ. ನಾನಿಲ್ಲಿ ಇರುವಾಗ ಸ್ವಾಮಿ ಅವರಿಗೆ ಬೇರೆ ಟೀಚರ್ ಬೇಕಿತ್ತಾ? ನಾನು ಗುರುವಿಗೆ ಗುರು. ಈಗ ನೀವು ಸುಮ್ನಿರಿ, ನಾನು ಹಾಡು ಹಾಡ್ತೀನಿ, ನಾನ್ ತೋರಿಸ್ತೀನಿ ರಾಗ ಏನು ಅಂತ. ಆ, ಸ, ವ, ದ. ಅಯ್ಯೋ, ಇಲ್ಲಿ ಸ್ವರ ಎಲ್ಲಿಂದ ಬರ್ತಾ ಇದೆ? ಅಯ್ಯೋ, ಸರಿಗಮಪ. ಆ, ಆ, ನೀನು ಸಂಗೀತಗಾರನ ತಮಾಷೆ ಮಾಡ್ತಾ ಇದೀಯಾ? ಸಾಗ ಮಾಪ ನಿಲ್ಸು ನಿನ್ ಹಾಡನ್ನ. ಅಯ್ಯ ಗುರುಜಿ, ವಾಪಸ್ ಬನ್ನಿ. ಶಿವ ಅವ್ರ ತಾತ, ಸ್ವಲ್ಪ ಕೆಳಗ್ ನೋಡಿ, ಹಿಂದೆ ಬಂದ್ಬಿಡಿ. ಸ್ವಾಮಿ ಅಂಕಲ್, ಹಗ್ಗ ಎಸಿರಿ, ಹಗ್ಗ. ಏ ಸಂಗೀತದ ಗುರುಜಿ, ನಾನು ಹೇಳೋದ್ನ ಕೇಳು, ಆಮೇಲೆ ನಿನ್ನ ಹಾಡನ್ ಶುರು ಮಾಡು. ನಿಮ್ಮ ಹಾಡಿನ ಮೇಲೆ ನಿಮ್ಗೆ ಅಷ್ಟು ಗರ್ವ ಇದೆ ಅಂದ್ರೆ ಇವತ್ತು ಸಂಜೆ ನಮ್ಮದು ನಿಮ್ಮದು ಹಾಗೆ ಹೋಗ್ಲಿ ಒಂದು ಸಂಗೀತದ ಪ್ರತಿಯೋಗಿತಾ. ನಾನು ನಿಮಗೆ ಗರ್ವವನ್ನು ಭಂಗ ಮಾಡಬಲ್ಲೆ ಒಂದು ಹಾಡಿನಿಂದ. ಹಾ, ಖಂಡಿತ ನಾನು ಕೂಡ ನನ್ನ ಹಾಡು ಏನು ಅಂತ ತೋರಿಸ್ತೀನಿ, ಮತ್ತೆ ಹಾಡಿನ ಶಕ್ತಿನೂ ತೋರಿಸ್ತೀನಿ. ನಿನ್ನ ಚಾಲೆಂಜ್ಗೆ ನಾನು ರೆಡಿ ಇದ್ದೀನಿ. ನಾನು ನೋಡ್ದೇನೆ. ಇವರು ಅದ್ಭುತವಾದ ಸಿಂಗರ್ರು, ನನ್ನ ಕಾಂಪಿಟೇಷನ್ ಗೆಲ್ಬೇಕು, ಮತ್ತೆ ಏನಾದ್ರೂ ಮಾಡಬೇಕು. ಎವ್ರಿಥಿಂಗ್ ಈಸ್ ಫೇರ್ ಇನ್ ಲವ್ ಅಂಡ್ ವಾರ್. ಅದಕ್ಕಾಗಿ ನಾನು ಕೊಡ್ತೀನಿ ಒಂದು ಗುಳೆಗೆ. ನನ್ ಧ್ವನಿಗೇನಾಯ್ತು? ಕೆಟ್ಟು ಹೋಯ್ತು. ಏನಾಯ್ತಿದು ನನ್ ಧ್ವನಿಗೆ? ದನಿಗೆ ಏನಾಯ್ತು? ನನ್ಗೇನು ಅಂತಲೇ ಅರ್ಥ ಆಗ್ತಿಲ್ಲ. ನಾನು ಈಗಷ್ಟೇ ಚಾ ಕುಡ್ಕೊಂಡು ಕೂತ್ಕೊಂಡಿದ್ದೀನಿ. ತಾತ, ನಿಮ್ಮ ಟೀಯಲ್ಲಿ ಯಾರೋ ಏನೋ ಬೆರೆಸಿದ್ದಾರೆ. ಇಲ್ಲಿ ನೋಡಿ. ನಿನಗೆ ನನ್ನ ಹಾಡಿಂದ ಏನಾದ್ರೂ ತೊಂದರೆ ಆಗ್ತಿದ್ಯಾ? ಅಯ್ಯ ನೋಡಿ ಅಜ್ಜಮ್ಮ, ನನ್ನ ಮೇಲೆ ಇವರು ತಪ್ಪು ಹೊರಿಸ್ತಿದ್ದಾರೆ. ಭೀಮ್ ಸಿಂಗ್ ಹಾಗೆಲ್ಲ ಮಾಡೋದೇ ಇಲ್ಲ. ಏನ್ ಮಾತಾಡ್ತಾ ಇದ್ದೀರಾ? ಹಾಗಾದ್ರೆ ಇದ ಗುರುದೇ ಕೆಲ್ಸ. ಅವನು ಕಾಂಪಿಟೇಷನ್ ಅಲ್ಲಿ ಗೆಲ್ಲೋದಕ್ ಮಾಡಿದಾನೆ. ಈ ಮಾತ್ರೆಯಿಂದ ಆಗಿರೋ ತೊಂದ್ರೆನ ಪರಿಹಾರ ಮಾಡೋಕಿರೋದು ಒಂದೇ ದಾರಿ. ಪರಿಹಾರಕ್ಕಿರೋದು ಒಂದೇ ದಾರಿನ? ಅದೇನು? ಸ್ವರಹೂನ ಜ್ಯೂಸ್. ಸ್ವರಹೂವು ನಮ್ಮ ಕಾಡಿನಲ್ಲಿರುವ ಗುಹೆಯ ಒಳಗಡೆ ನೀರಿನ ಒಳಗೆ ಬೆಳೆದಿರುತ್ತೆ. ಆದ್ರೆ ಆ ಗುಹೆ ಎಲ್ಲಿದೆ ಅಂತ ಗೊತ್ತಿಲ್ಲ. ಶಿವ, ಆ ಸ್ವರಹೂ ಎಲ್ಲಿದೆ ಅಂತ ನೋಡು. ಸರಿ ತಾತ,
ನಾನು ಈಗ್ಲೇ ಹೋಗ್ತೀನಿ. ನಾನು ಆ ಹೂವನ್ನ ತಂದೆ ತರ್ತೀನಿ. ಶಿವ, ಇದುವರೆಗೂ ಯಾವ್ದು ನದಿ ಅಥವಾ ಕೆರೆ ಈ ಜಂಗಲ್ನಲ್ಲಿ ಕಾಣಿಸಿಲ್ವಲ್ಲ? ಹೌದು ಯುಡಿ, ಈ ಕಾಡಲ್ಲಿ ನದಿ ಅಥವಾ ಕೆರೆ ಎಲ್ಲೂ ಕೂಡ ಇಲ್ಲ. ಆದ್ರೂ ಪ್ರಾಣಿಗಳಿರ್ತಾವೆ. ಹಾಗಾದ್ರೆ ನೀರು ಯಾವ್ದಾದ್ರೂ ಗುಹೆ ಒಳಗಡೆ ಇದ್ರೂ ಕೂಡ ಇರುತ್ತೆ. ಶಿವಮರಿ, ಕಡ್ಲೆಕಾಯಿ ತಿಂತೀಯಾ? ರಾಮು ಅಂಕಲ್, ನಂಗ್ ಕೊಡಿ, ನಾನ್ ತಿಂತೀನಿ. ಏ ಕೋತಿ, ನನ್ ಕಡ್ಲೆಕಾಯಿನ ಕದೀತಿಯೇನೋ? ಏಯ್, ವಾಪಸ್ ಕೊಡು, ವಾಪಸ್ ಕೊಡು. ನಂಗೆ ಮರ್ಯಾದೆ ಕೊಡು. ನನ್ನ ಮರ್ಯಾದೆಯಿಂದ ಮಿಸ್ಟರ್ ಮಂಕಿ ಅಂತ ಕರಿ, ಆಯ್ತಾ? ಮಿಸ್ಟರ್ ಮಂಕಿ ನನ್ನ ಹೆಸರು. ಕೋತಿ ಮಾತಾಡ್ತು. ಕೋತಿ, ಸಾರಿ ಸಾರಿ, ಮಿಸ್ಟರ್ ಮಂಕಿ, ಮಿಸ್ಟರ್ ಮಂಕಿ ಮಾತಾಡ್ತು. ಮಿಸ್ಟರ್ ಮಂಕಿ. ಕೋತಿಗಳು ಮಾತಾಡೋದಿಲ್ಲ, ನೀನು ಕನಸ್ಕೊಂಡಿರಬಹುದು. ಶಿವ, ಐ ಹ್ಯಾವ್ ಅನ್ ಐಡಿಯಾ. ನಾವು ಮಂಕಿಗೆ ಇದನ್ನ ಜಾಸ್ತಿ ತಿನ್ನಿಸ್ಬಿಟ್ರೆ ಅದಕ್ಕೆ ನೀರ್ ದಾಹ ಆಗೋಕ್ ಶುರು ಆಗತ್ತೆ. ಕಾಡಲ್ಲಿ ಎಲ್ಲೂ ಕೆರೆ ನದಿ ಇಲ್ದೇ ಇರೋದ್ರಿಂದ ಕೋತಿ ನೀರ್ ಕುಡಿಯೋದಕ್ಕೆ ಗುಹೆ ಒಳಗಡೆನೆ ಹೋಗುತ್ತೆ. ಹೌದು ರೇವಾ, ಆಗ ನಾವು ಅದನ್ನ ಫಾಲೋ ಮಾಡ್ಕೊಂಡು ಹೂವನ್ನ ಹುಡ್ಕೊಂಡ್ ಬರಬಹುದು. ರಾಮು ಅಂಕಲ್, ನೀವ್ ಎಷ್ಟಿದ್ಯೋ ಅಷ್ಟನ್ನು ಇಲ್ಲಿ ಕೊಟ್ಬಿಡಿ. ಮತ್ತೆ ದುಡ್ಡನ್ನ ತಾತನ ಹತ್ರ ಇಸ್ಕೊಳ್ಳಿ. ನಮಗಿಲ್ ಸ್ವಲ್ಪ ಕೆಲ್ಸ ಇದೆ. ಆಯ್ತು ಶಿವ, ತಗೋ. ತುಂಬಾ ಬಾಯಾರಿಕೆ ಆಗ್ತಿದೆ. ನಡೀರಿ ಅದ್ರ ಹಿಂದೆ. ನಮ್ ಪ್ಲಾನ್ ಸಕ್ಸಸ್ಫುಲ್ ಆಯ್ತು ಅನ್ಸುತ್ತೆ. ವಾವ್, ಅಮೇಜಿಂಗ್! ಎಷ್ಟು ಸುಂದರವಾಗಿದೆ ಅಲ್ವಾ ಇದು? ಎಸ್, ಇದೇನ ಸ್ವರ ಹೂವ. ತಾತ ಕರೆಕ್ಟ್ ಆಗಿ ಹೇಳಿದ್ರು. ಬನ್ನಿ, ಇದನ್ ತಗೊಂಡ್ ಹೋಗೋಣ. ಒಂದೇ ಒಂದ್ ಹೂ ತಗೊಂಡ್ರು ನಿನ್ನ ಬಿಡಲ್ಲ. ಶಿವ, ಶಿವ, ಮಿಸ್ಟರ್ ಮಂಕಿ ಮಾತಾಡ್ತು. ಮಿಸ್ಟರ್ ಮಂಕಿ ಹೇಳ್ತು, ಒಂದೇ ಒಂದ್ ಹೂ ತಗೊಂಡ್ರು ಅದ್ ನಮ್ನ ನೋಡ್ಕೊಳುತ್ತಂತೆ. ಆದಿ, ಕೋತಿಗಳು ಮಾತಾಡೋದಿಲ್ಲ. ನಿಂದದು ಕನ್ಸು, ಕನ್ಸು. ಓಕೆ ತಾತಾಜಿ, ಮೊದಲು ನಾನು ಹಾಡ್ತೀನಿ, ಆಮೇಲೆ ನೀವು ಹಾಡಿ. ಈ ಕಲ್ಲನ್ನ ನಾನು ಹಾಡಿ ಮುರಿದು ಹಾಕ್ತೀನಿ. ಸಾರೆ ಗಾಮ. ರೇವಾ, ಇವ್ರಿಗೆಲ್ಲ ಈ ಹೂವ ಬೇಕಾಗಿದೆ. ನಾನು ಬ್ಯಾಗ್ ತಗೊಂಡು ಒನ್ ಡೈರೆಕ್ಷನ್ ಅಲ್ಲಿ ಹೋಗ್ತೀನಿ, ಮತ್ತೆ ನೀವು ಬೇರೆ ಡೈರೆಕ್ಷನ್ ಅಲ್ಲಿ ಹೋಗಿ. ಇವೆಲ್ಲ ನನ್ನ ಹಿಂದೆನೆ ಬರ್ತವೆ. ಗಾ ಗಾ ರೇ ಗಾ. ಒಡೆದು ಹೋಗೋ, ಮುರಿದು ಹೋಗೋ, ಮುರಿದು ಹೋಗೋ, ಮುರಿದು ಹೋಗೋ.
ನಿನ್ ಸ್ವರ ಕೇಳಿ ಅದು ಒಡ್ದು ಹೋಗ್ತಿದೆ. ನೋಡಿ ಕಲ್ಲು ಮುರಿದು ಹೋಗಿದೆ. ಒಡ್ದು ಹೋಗಿರೋದಲ್ಲ, ಅದು ಕ್ರಾಕ್ ಆಗಿರೋದು. ಸರಿ, ಈಗ ನೀವು ಹಾಡಿ. ಹೇಗೆ ನೀವು ಮೋಡವನ್ನು ಕರಗಿಸಿ ಮಳೆ ಬರೆಸ್ತೀರಾ ಅಂತ ಶಿವ ಬರೋ ತನಕ ನಾವೇನಾದ್ರೂ ಒಂದ್ ಗೊತ್ತಾಗುತ್ತೆ. ಮಾಡ್ಲೇಬೇಕು. ನಾನೀಗ ಅದೃಶ್ಯ ರಾಗನ್ ಹಾಡ್ತೀನಿ. ಅಯ್ಯೋ, ಇದು ಯಾವ ರಾಗನ್ರಿ? ನೀನೇ ನೋಡು. ಅಯ್ಯೋ, ಸ್ವರ ಎಲ್ಲಿ, ತಾಳ ಎಲ್ಲಿ, ಧ್ವನಿ ಎಲ್ಲಿ? ಗುರುಗಳೇ, ನಮ್ಮನ್ನೇನ್ ದಡ್ಡ ಅಂತ ಅನ್ಕೊಂಡಿದ್ದೀರಾ? ನೀವ್ ಹೇಳೋದು ಏನು ನಮ್ಗೆ ಕೇಳಿಸ್ತಾ ಇಲ್ಲ. ಅದೃಶ್ಯ ರಾಗದಲ್ಲಿ ಸ್ವರ ಹೇಗ್ ಕೇಳಿಸುತ್ತೆ? ಶಿವನಿಗೆ ಫೋನ್ ಮಾಡು. ನೋಡು, ಶಿವ ಬಂದ. ತಾತ, ನಿಮ್ಮ ಈ ರಾಗ ಅವ್ರಿಗೆ ಇಷ್ಟ ಆಗಿಲ್ಲ ಅಂದ್ರೆ ಈ ಜ್ಯೂಸ್ ಕುಡ್ದು ಇನ್ನೊಂದ್ ರಾಗ ಆಡಿ. ಸ್ವರ ಹೂವ. ಹಾ, ಥ್ಯಾಂಕ್ ಯು ಶಿವ. ಅಯ್ಯೋ, ಇವರ ಸ್ವರ ಹೇಗ್ ವಾಪಸ್ ಬಂದ್ಬಿಡ್ತಪ್ಪ. ಅಯ್ಯೋ ಅಯ್ಯೋ, ನನ್ನ ಮೇಲೆ ದಯೆ ತೋರಿಸಿ. ಅಯ್ಯಯ್ಯೋ, ನನ್ನ ಲುಂಗಿ ಹಾರೋಯ್ತು. ಅಯ್ಯೋ, ಈಗ ನಾನು ಹಾರೋಗ್ತಾ ಇದ್ದೀನಿ. ತೋರಿಸ್ಬಿಡ್ರಪ್ಪ, ಇಲ್ಲ ಅಂದ್ರೆ ಇವನು ಹಾಡು ಹೇಳಿ ಹೇಳಿ ನಮ್ಮನ್ನ ಸಾಯ್ಸಿ ಹಾಕ್ಬಿಡ್ತಾನೆ. ಅಯ್ಯೋ ಇಲ್ಲ, ಇದು ಹೇಗಾಯ್ತು? ಇಂಥ ಮಹಾನ್ ಸಿಂಗರನ್ನ ಇಲ್ಲಿವರೆಗೂ ನಾನು ನೋಡೇ ಇಲ್ಲ. ತಾತಾಜಿ, ನೀವಿನ್ನು 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 ನೀವೇ ಗುರು ಗುರು ಗುರು, ನೀವೇ ಗುರು. ನಾನೀಗ ವಾರ್ಮ್ ಅಪ್ ಮಾಡ್ತಿದ್ದೀನಿ. ನಾನಿನ್ನು ಹಾಡೋದಕ್ ಶುರುನೇ ಮಾಡಿಲ್ಲ. ಏನೋ? Watch India's largest kids library only on Jio Hotstar. Download the app now.